ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 3 ಲಕ್ಷ ರೂಪಾಯಿ ದಂಧೆಕೋರ ಹತ್ರ ವಸೂಲಿ ಮಾಡಿದ್ದಾರೆ ಪ್ರಕರಣ. ಇಲ್ಲ, ಇದನ್ನ ಹುಡುಗನ್ನ ಸ್ಕೇಪ್ ಗೋಟ್ ಮಾಡಿದ್ದಾರೆ. ಇದರಲ್ಲಿ ಬಹಳ ದೊಡ್ಡವರು ಇನ್ವಾಲ್ವ್ ಆಗಿ, ದೊಡ್ಡ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಾರೆ. ನನಗಿರೋ ಮಾಹಿತಿ ಇನ್ವಾಲ್ವ್ ಆಗಿಬಿಟ್ಟು ಅವ್ರ ಕುತ್ತಿಗೆಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಅವನ ಮೇಲೆ ದೊಬ್ಬಿದ್ದಾರೆ ಅನ್ನೋದು ನನ್ನ ಮಾಹಿತಿ. ಇದನ್ನು ದೊಡ್ಡ ಮಟ್ಟದಲ್ಲಿ ತಾವು ಮೀಡಿಯಾದವರು ಕೂಡ ಚರ್ಚೆ ಮಾಡಬೇಕು. ಯಾರೇ ಅನುಮತಿ ಇಲ್ದಂಗೆ, ಯಾರೇ ಗೈಡೆನ್ಸ್ ಇಲ್ದಂಗೆ ನನ್ನ ಜೊತೆಗೆ ಕೆಲಸ ಮಾಡೋರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಾನೇನು ಹೇಳ್ತೀನೋ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರುತ್ತೆ. ಅದೇ ರೀತಿಯಲ್ಲಿ ಅವನಿಗೆ ಆ ಕೆಲಸ ಮಾಡೋಕ್ಕೆ ಯಾರು ಹೇಳಿದ್ದಾರೆ, ಅಷ್ಟು ಧೈರ್ಯ ಯಾವ ರೀತಿಯಲ್ಲಿ ಬಂತು, ಯಾರಿಗೆ ಈ ದುಡ್ಡು ಹೋಗಿ ಪ್ರತಿ ತಿಂಗಳು ಮುಡ್ತಿದೆ, ಯಾವ ದೊಡ್ಡ ಮಟ್ಟದ ಆಫೀಸರ್ಗಳಿಗೆ ಪ್ರತಿ ತಿಂಗಳು ಈ ದುಡ್ಡು ಯಾರಿಗೆ ಮುಡ್ತಿದೆ ಅನ್ನೋದು ಮಾಹಿತಿಯನ್ನು ತೆಗಿಬೇಕು. ಯಾಕಂದರೆ ಎಲ್ಲ ಪ್ರತಿ ತಿಂಗಳು ನಡೆಯೋದೆಲ್ಲ ನಡೆದು ಕುತ್ತಿಗೆಗೆ ಬಂದಾಗ, ಅಂದರೆ ಅವ್ರಿಗೆ ತೊಂದರೆ ಅಂತ ಬಂದಾಗ ಇಂಥ ಚಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ನಿನ್ನೇನೋ ಬೇಲ್ ಆಗಿರ್ಬೇಕು ಆ ಹುಡುಗನಿಗೆ. ಬಲಿಪಶು ಮಾಡಕ್ಕೆ ದೊಡ್ಡವ್ರು ಉಳ್ಕೊಳಕ್ಕೆ ಒಂದು ಚಿಕ್ಕ ಗನ್ಮ್ಯಾನ್ನ ಬಲಿಪಶು ಮಾಡಿದ್ದಾರೆ. ಯಾಕಂದ್ರೆ ಅಂಥವ್ರು ಅಂದರೆ ಬಾಯಿ ಕಟ್ಟದಂಥವ್ರು ಏನು ಮಾತಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಹೊರಗೆ ಬಂದ್ಮೇಲೆ ಕೂಡ ನಿನಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಇಂಥ ಚಿಕ್ಕವರು ಏನು ಮಾತಾಡಲ್ಲ ಅಂತೇಳಿ ಉದ್ದೇಶದಿಂದ ಮಾಡಿದ್ದಾರೆ. ಇದರಲ್ಲಿ ಯಾರು ದೊಡ್ಡವರು ಶಾಮೀಲಾಗಿದ್ದಾರೋ, ಯಾರು ಪ್ರತಿ ತಿಂಗಳು ದೊಡ್ಡವರಿಗೆ ದುಡ್ಡು ಮುಡುತ್ತಿದ್ದೇನೋ, ಯಾವ ಆಫೀಸರು ದೊಡ್ಡ ಮಟ್ಟದಲ್ಲಿ ದುಡ್ಡು ತೊಗೊತಿದ್ದಾನೋ ಆದಷ್ಟು ನೀವು ತನಿಖೆ ಮಾಡಬೇಕು. ನಾನು ರಾಜ್ಯ ಮಟ್ಟದಲ್ಲಿ ಹೋಗಿ ಈ ಥರ, ಯಾಕಂದರೆ ಡಿಪಾರ್ಟ್ಮೆಂಟಲ್ಲೇ ದೊಡ್ಡವರು ಶಾಮೀಲಾಗಿ ಈ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂದಾಗ ಜನರಿಗೆ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಹೋಗುತ್ತೆ. ಏನು ನಾವು ದುಡ್ಡು ಕೊಟ್ಟು ಏನನ್ನ ಮಾಡ್ಕೋಬೋದು, ದುಡ್ಡು ಕೊಟ್ಟು ಎಂಥ ಕ್ರೈಮನ್ನು ಮಾಡ್ಬೋದು, ದುಡ್ಡು ಕೊಟ್ಟು ನಾಳೆ ಬೆಳಗ್ಗೆ ಎಂಥ ಲೂಟಿಯನ್ನು ಮಾಡ್ಬೋದು ಅನ್ನೋದು ಜನಕ್ಕೆ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ. ಇದನ್ನು ಕಡಿವಾಣ ಆಗಬೇಕು. ನಾನು ಕೂಡ ನನ್ನ ಸ್ವಂತ ಗೊತ್ತಿದ್ದ ಟೀಮಿಂದ ಚೆಕ್ ಮಾಡ್ತಿದ್ದೀನಿ, ಯಾರು ಈ ರೀತಿಯಲ್ಲಿ ಯಾರ ಮನೆಗೆ ಯಾವ ಟೈಮ್ಗೆ ಯಾರು ಹೋಗಿ ಯಾರು ಮೀಡಿಯೇಷನ್ ಮಾಡಿ ಯಾರಿಗೆ ದುಡ್ಡು ಮುಟ್ಟಿಸ್ತಿದ್ದಾರೆ ಅನ್ನೋದು ಇನ್ಫಾರ್ಮೇಷನ್ ಇದೆ. ಆದಷ್ಟು ಬೇಗ ನಿಮಗೂ ಪ್ರತಿಯೊಂದು ಮಾಹಿತಿ ಬಿಚ್ಚಿಡ್ತೀನಿ. ಯಾರು ಮೀಡಿಯೇಟ್ ಮಾಡಿ ಯಾವ ದೊಡ್ಡವ್ರಿಗೆ ತಿಂಗಳಿಗೆ ಎಷ್ಟು ಲಕ್ಷ ರೂಪಾಯಿ ಮುಗಿಸ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು. ಹೌದು, ಇದು ಒಂದು ಸರಿ ಆಗಿಲ್ಲ, ಎವ್ರಿ ಮಂತ್ ಆಗ್ತಾ ಇತ್ತು ಅಂತ. ಇದೇ ನಾನು ಹೇಳ್ತಿದ್ದೀನಲ್ಲ, ಪ್ರತಿ ಸಾರಿ ಅವ್ರ ಹತ್ರ ಶಾಮೀಲಾಗಿ ಕೆಲಸವನ್ನು ಮಾಡೋದು. ಏನನ್ನ ಒಂದು ಪೇಪರಲ್ಲೋ ನಿಮ್ಮಲ್ಲಿ ಆರ್ಟಿಕಲ್ಸೋ ಏನೋ ಬಂದಾಗ ಶಾಮೀಲಾಗಿದ ತಕ್ಷಣ ಯಾರೋ ಚಿಕ್ಕವ್ರನ್ನ ಅವರೇ ಈ ರೀತಿಯಲ್ಲಿ ಇವತ್ತು ಇಲ್ಲಿ ಗಾಡಿ ತಗೊಂಡೋಗಿ, ಒಂದೇ ನಿಮಿಷ, ಈ ರೀತಿಯಲ್ಲಿ ಈ ದಾರಿಯಲ್ಲಿ ಇವತ್ತು ಗಾಡಿಯನ್ನು ತಗೊಂಡೋಗಿ ನಾವು ಬಂದು ರೈಡ್ ಮಾಡ್ತೀವಿ. ನಿಮ್ಮ ಹತ್ರ ಒಂದು 100 ಚೀಲ ಸಿಕ್ಕಿದ್ರೆ ನಾವು ಅದನ್ನು 10-15 ಚೀಲ ಅಂತ ಬರ್ಕೊತೀವಿ. ಆಮೇಲೆ ಅದನ್ನು ಬಿಟ್ಟು ಕಳಿಸ್ತೀವಿ, ಫೈನ್ ಹಾಕಿ. ನಮಗೆ ಕೂಡ ಒಂದು ಕೇಸ್ ರಿಜಿಸ್ಟರ್ ಮಾಡ್ದಂಗೆ ಇರುತ್ತೆ. ಮಾಧ್ಯಮದವ್ರು ಕೇಳಿದಾಗ ನಾವು ಆನ್ಸರ್ ಮಾಡೋಕೆ ಇರುತ್ತೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಒಂದು ಷಡ್ಯಂತ್ರವನ್ನು ಮಾಡಿಕೊಂಡು ಒಂದು ಸ್ಟ್ರಾಟಜಿ ಮೂಲಕ ಮಾಡ್ತಿದ್ದಾರೆ. ನಾನು ಕೂಡ ಅದನ್ನು ಚೆಕ್ ಮಾಡ್ತಿದ್ದೀನಿ. ಯಾಕಂದರೆ ಹಿಂದೆ ವಾರದಲ್ಲಿ 5-6 ಪ್ರಕರಣಗಳು ದಾಖಲಾಗ್ತವೆ. ನೋಡಿ, ನನಗೆ ಅಕ್ಕಿ ಅದೇ ರೀ, ಎಲ್ಲರೂ ದೊಡ್ಡವರೇ ಶಾಮೀಲಾದಾಗ ಗಡಿಪಾರೆಲಿಂದ ಮಾಡ್ತಾರೆ. ಯಾರು ಅವ್ರನ್ನ ಗಡಿಪಾರು ಮಾಡಬೇಕು ಅಂಥವ್ರೇ ಅದರಲ್ಲಿ ಶಾಮೀಲಾಗಿ ಮಾಡ್ತಿದ್ದವಾಗ ಅವ್ರು ಗಡಿಪಾರು ಹೆಂಗಾಗ್ತಾರೆ? ಅವನ ಮೇಲೆ 5 FIR ಆಗಿದೆ ಅಂದಾಗ ಇವರು ಪೊಲೀಸರು ಕರೆಕ್ಟಾಗಿ ರೀತಿಯಲ್ಲಿ ಕೆಲಸವನ್ನು ಮಾಡಿದರೆ ಅವನು ಭಯದಿಂದ ಕೆಲಸನೇ ಮಾಡ್ತಿರ್ಲಿಲ್ಲ. ಅವನು 5 FIR ಆದರೂ ಕೂಡ ಮಾಡ್ತಿದ್ದಾನೆ ಅಂದರೆ ಇದು ಏನಾಗಲ್ಲ, FIR ಮೇಲೆ FIR ಆಗುತ್ತೆ. ನಾಳೆ ಬೆಳಗ್ಗೆ ಆ FIRಗಳು ಏನಾಗುತ್ತವು, ಕಳ್ಳಕ್ಕೆ ಸಿಕ್ಕಿದೆ ಅಂತಂದ್ರೆ ಏನು ಜೈಲಿಗೆ ಹಾಕಲ್ಲ, ಗಳ್ಳಿಗೆ ಹಾಕಲ್ಲ, ಒಂದು ಫೈನ್ ಹಾಕ್ತಾರೆ, ಬಿಡ್ತಾರೆ. ಹೈಕೋರ್ಟ್ಗೆ ಹೋಗಿ ಅದನ್ನೇ ತೋರಿಸಿ ಆ ಕೇಸನ್ನು ಕ್ವಾಶ್ ಮಾಡ್ಕೊಂಡ್ ಬರ್ಬೋದು ಅಂತೇಳಿ ನಮ್ಮವರೇ ಅವ್ರಿಗೆ ಐಡಿಯಾಗಳು ಕೊಡ್ತಾರೆ. ಸರ್, ಯಾವ ಹಂತದ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ? ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಅವ್ರು ಯಾರು ಅನ್ನೋದು ನಾನು ಅತಿ ಶೀಘ್ರ IGP ಲೆವೆಲ್ ಎಲ್ಲ ಇಲ್ಲೇ ಬಳ್ಳಾರಿಲಿ ಇದೆ. ಅದೇ ಕನ್ಫ್ಯೂಸ್ ಆಗುತ್ತೆ ಸರ್, ಇದೇ ಕ್ಯಾಟಗರಿ ಅಧಿಕಾರಿಗಳು ಇಲ್ಲ. ನೀವು ತಗೊಂಡ್ ಮಾರ್ಮಿಕಗೊಂದು ಮಾತಾಡಿದ್ರೆ ಯಾರ ಜೊತೆ ಅವ್ರು ಇರ್ತಾರೋ ಅವ್ರು ಪರ್ಮಿಷನ್ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅಲ್ಲ, ನಾನು ಹೇಳ್ತಿದ್ದೀನಿ, ಎಕ್ಸಾಂಪಲ್ ಕೊಡ್ತಿದ್ದೀನಿ. ನಿನ್ನ ಜೊತೆಗೆ ನಿಮ್ಮ ಕ್ಯಾಮ್ರಾಮ್ಯಾನ್ ಇರ್ತಾನೆ, ನೀನು ಎಲ್ಲಿಗೆ ಬಾ ಅಂದರೆ ಅಲ್ಲಿಗೆ ಬರ್ತಾನೆ. ಆ ರೀತಿಯಲ್ಲಿ ನಡೀತಿದೆ. ಯಾವ ರೀತಿಯಲ್ಲಿ ಅವ್ನ ಹೆಂಗೆ ಸ್ಕೇಪ್ ಗೋಟ್ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಯಾರು ಶಾಮೀಲಾಗಿ ಹೋಗೋ ಮೂಮೆಂಟ್ಗೆ ಅವನ್ನ ಯಾವ ರೀತಿಯಲ್ಲಿ ಅವನು ಸಿಗಿಸಾಕಿದ್ದಾರೆ, ಪ್ರತಿಯೊಂದು ಮಾಹಿತಿ ನನ್ನ ಹತ್ರ ಇದೆ. ಯಾವ ದೊಡ್ಡ ಮಟ್ಟದಲ್ಲಿ ಈಗೇನು ಚಿಕ್ಕವ್ರ ಮೇಲೆ ದಬ್ಬಾಳಿಕೆ ಮಾಡಿದಂಥವ್ರು ಯಾವ ರೀತಿಯಲ್ಲಿ ಅವತ್ತು ಅದ್ರ ಬಗ್ಗೆ ಮಾತಾಡ್ದಂಗೆ ಯಾಕಿದ್ರು,
ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಯಾಕೆ ಆಗಲಿಲ್ಲ? ಸೋಷಿಯಲ್ ಮೀಡಿಯಾ ಮೇಲೆ ಅಷ್ಟು ಪ್ರೀತಿ ಇದ್ದವರು ಈ ಥರ ಅರೆಸ್ಟ್ ಆಗಿದ್ದು ಇದೆಲ್ಲ ಅಷ್ಟು ಪಬ್ಲಿಸಿಟಿ ಆಗಲಿಲ್ಲ, ಯಾಕೆ ಆಗಲಿಲ್ಲ ಅನ್ನೋದು ನಾವೆಲ್ಲ ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು. ಯಾಕಂದರೆ ನಾಳೆ ಬೆಳಿಗ್ಗೆ ಇಂಥವಕ್ಕೆಲ್ಲ ಆಸ್ಕಾರ ಕೊಟ್ಟರೆ ಚಿಕ್ಕವ್ರು ಕೂಡ ನಾವು ಏನನ್ನ ಮಾಡ್ಬೋದು. ಡಿಪಾರ್ಟ್ಮೆಂಟ್ ಏನು ನಮಗೇನು ಸಂಬಂಧ ಇಲ್ಲ, ಡಿಪಾರ್ಟ್ಮೆಂಟಲ್ಲಿ ಯಾರಿಗಾನ ದುಡ್ಡು ಕೊಟ್ಟು ನಾವು ಏನನ್ನ ಮ್ಯಾನೇಜ್ ಮಾಡ್ಕೋಬೋದು ಅನ್ನೋ ಉದ್ದೇಶ ಬಂದೇ ಬರುತ್ತೆ. ಸರ್, ಇನ್ನೊಂದು ಗಮನಿಸಬೇಕಾಗಿರುವಂಥದ್ದು ಸರ್, ಘಟನೆ ನಡೆದಿರುವಂಥದ್ದು 27ನೇ ತಾರೀಕಿಗೆ. ಅಂದ್ರೆ ಘಟನೆ ನಡೆದು ಒಂದು ವಾರದ ಮೇಲೆ FIR ಆಗ್ತದೆ, ಆಮೇಲೆ ಅರೆಸ್ಟ್ ಮಾಡ್ತಾರೆ ಸರ್. ಇದೇ ನಾನು ನಿಮ್ಗೆ ಇವಾಗಿಂದ ಹೇಳ್ತಿದ್ದೀನಲ್ಲ, ಮಾಧ್ಯಮದಲ್ಲಿ ಯಾವಾಗ ಬರುತ್ತೋ ಅವಾಗ ಒಬ್ಬನ ಅರೆಸ್ಟ್ ಮಾಡ್ತಾರೆ, ಒಂದು ರೈಡ್ ಮಾಡ್ತಾರೆ. ಮಾಧ್ಯಮದಲ್ಲಿ ಬಂದಿಲ್ಲ ಅಂದ್ರೆ ಅದು ಎಷ್ಟು ತಿಂಗಳನ್ನ ನಡೆಯುತ್ತೆ. ಇನ್ನೊಂದು ಇಲ್ಲಿಗಲ್ ಆಕ್ಟಿವಿಟಿನ ನೀವು ಇವತ್ತು ಮಾಧ್ಯಮದಲ್ಲಿ ಎಲ್ಲಾನ ಪ್ರಸಾರ ಮಾಡಿರೋ ಒಂದು ಸಣ್ಣ ಲೈನ್, ನಾಳೆ ನಾಡ್ದ ಫುಲ್ಲು ಸ್ಟ್ರಿಕ್ಟು, ನಾಡ್ದಕ್ಕೆಲ್ಲ ಫುಲ್ಲು ಫ್ರೀ. ಅವರೇ ಫೋನ್ ಮಾಡಿ ಹೇಳ್ತಾರೆ, ಮಾಧ್ಯಮದಲ್ಲಿ ಬಂದಿದ್ದೆ, ನಾವು ಒಂದು ರೈಡ್ ಮಾಡ್ತೀವಿ, ಆಮೇಲೆ 2-3 ದಿವಸ ಆದಮೇಲೆ ಮತ್ತೆ ನಾವು ಫ್ರೀ ಬಿಡ್ತೀವಪ್ಪ, ಮಾಡ್ಕೊಳ್ಳಿ ಅಂತ. ಇವಕ್ಕೆಲ್ಲ ನಾನು ಕಡ್ಡಾಯವಾಗಿ ಹೇಳ್ತಿದ್ದೀನಿ, ಎಲ್ಲಿವರೆಗೂ ಹೋಗೋಕ್ಕೂ ಸಿದ್ಧ. ನಾನು ಡಿಸಿಪ್ಲೈನ್ ಆಗಿ ಪ್ರತಿ ಪೊಲೀಸ್ ಇನ್ಸ್ಪೆಕ್ಟರ್ನ ಎಲ್ಲ ನಾನು ಕರ್ಕೊಂಬಂದಾಗ ಕೂಡ, ಇನ್ಸ್ಪೆಕ್ಟರ್ ಆಗಿರ್ಬೋದು, DYSPಗಳಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಾನು ಕರ್ಕೊಂಬರೋವಾಗ ಜನಕ್ಕೆ ತೊಂದರೆ ಆಗಬಾರ್ದು, ಬಳ್ಳಾರಿಯಲ್ಲಿ ಇಲ್ಲಿಗಲ್ ದಂಧೆಗಳು ಇರಬಾರ್ದು, ಬಳ್ಳಾರಿಯಲ್ಲಿ ರೌಡಿಸಮ್ ಇರಬಾರ್ದು ಅಂತೇಳಿ ನಾನು ಮೊದಲನೇ ಮಟ್ಟದಲ್ಲಿ, ಇಷ್ಟಕ್ಕೆ ಮುಂಚೆ ಎಲ್ಲರೂ ಏನೇನೋ ತೊಗೊಂಡು ಕರ್ಕೊಂಬರ್ತಿದ್ದನಂದರೆ, ನಾನು ಭ್ರಷ್ಟಾಚಾರ ಮುಕ್ತ ಬಳ್ಳಾರಿ ಮಾಡಬೇಕು ಅಂದಾಗಿಂದ ನಾನು ಯಾವತ್ತೂ ಪ್ರತಿ ಆಫೀಸರ್ನ ನಿಷ್ಠಾವಂತರನ್ನ ತೊಗೊಂಬಂದು ನಾನು ಹಾಕಿಸಿ ಅವ್ರಿಗೆ ಕೂಡ ನಾನು ಏನಂತ ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರು ರೌಡಿಸಮ್ ಇಲ್ದಂಗೆ ಮಾಡಬೇಕು ಬಳ್ಳಾರಿನ ಅಂತೇಳಿ. ನೀವು ನೋಡಿರ್ಬೋದು, ಒಂದೇನೋ ಸಂಘಟನೆ ಅವತ್ತೇನೋ ಬೇರೆ ವಿಚಾರಕ್ಕೆ ನಡೆದಿರ್ಬೋದು ಹೊರತು, ಅಷ್ಟಕ್ಕೆ ಮುಂಚೆ ಆಗಿರ್ಬೋದು, ಅದಾದ್ಮೇಲೆ ಆಗಿರ್ಬೋದು, ಏನು ಸಂಘಟನೆಗಳು ಅಷ್ಟು ನಡೀತಾ ಇಲ್ಲ. ರೌಡಿಸಮ್ ಕೂಡ ಭಾಳ ನಾವು ಬಿಗಿಯಾಗಿ ಇಟ್ಟಿದ್ದೀವಿ. ಆದರೆ ಇಷ್ಟು ಬಿಗಿಯಾಗಿ ಇಟ್ಟಿದ್ದೀವಿ ಅಂತೇಳಿ ಇಂಥ ಇನ್ಸಿಡೆಂಟ್ಗಳೆಲ್ಲ ಸ್ಟಾರ್ಟ್ ಆದರೆ, ಈ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆದರೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಇಂದಾನೆ ಕ್ರೈಮ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ CPIಗಳು ಬಹಳ ಸಂಕಷ್ಟದಲ್ಲಿದ್ದಾರೆ. ಅಂದ್ರೆ ಸ್ಟಾಫ್ ಇಲ್ಲ, ಸಿಬ್ಬಂದಿ ಇಲ್ಲ. ದೊಡ್ಡ ಲಿಮಿಟ್ APMC ಆಗಿರ್ಬೋದು, ಟೋಲ್ ಬಜಾರ್ ಇಂಥ ಕಡೆ ಎಲ್ಲ ದೊಡ್ಡ ಲಿಮಿಟ್ಸ್ ಮಾಡ್ಬಿಟ್ಟಾರೆ, ಅಲ್ಲಿ ಸ್ಟಾಫ್ ಇಲ್ಲ. ಆದ್ರೆ ಅದರಲ್ಲೂ ಹಂಚಿಕೆಯಲ್ಲೂ ಕೋಲ್ ಬಜಾರ್ ಬಂದ್ಬಿಟ್ಟು ಚಿಕ್ಕ ಸ್ಟೇಷನ್. ದೊಡ್ಡ ಸ್ಟೇಷನ್ ಅಂದ್ರೆ APMC, ಬ್ರೂಸ್ಪೇಟು, ಗಾಂಧಿನಗರ. ಈ ಸ್ಟೇಷನ್ಗೆ ಕಮ್ಮಿ ಇದ್ದಾರೆ. ನಾವು ಹೋಮ್ ಮಿನಿಸ್ಟರ್ಗೆ ಕೇಳಿದಾಗ, ಇಲ್ಲ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತೇಳಿ ಹೋಮ್ ಮಿನಿಸ್ಟರ್ ಕೂಡ ತಿಳಿಸಿದ್ರು. ರಿಕ್ರೂಟ್ಮೆಂಟ್ ಮಾಡಿದ್ರೇ ಅದು ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಿಗೆ ರಿಕ್ರೂಟ್ಮೆಂಟ್ ಆದಾಗೆ ನಾವು ಮಾಡ್ಕೊಳಕ್ಕಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.